ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರಾ? ಎನಿ ಮೂಮೆಂಟ್, ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಬಹುದಾ? ಎಸ್, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬಹುದಾ? ರಾಜೀನಾಮೆ ಫಿಕ್ಸ್. ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಬಹುದು ತಮ್ಮ ಸ್ಥಾನಕ್ಕೆ. ಅಧಿಕಾರದಿಂದ ಕೆಳಗಿಳಿಯುವ ಸಮಯ ಈಗ ಬಂದಿದೆ. ಸಿದ್ದು ರಾಜಕೀಯ ತಂತ್ರ, ರಣತಂತ್ರ ಗೊತ್ತಿರುವಂತಹ ಸಿಎಂ ತಮ್ಮ ಸಚಿವರನ್ನ ಮುಂದಿಟ್ಟುಕೊಂಡು ದಾಳ ಹುರುಳಿಸುತ್ತಿದ್ದಾರೆ. ಮೂಡ ಹಗರಣದ ತೀರ್ಪಿಗೂ ಮುನ್ನವೇ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ BY ವಿಜಯೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹದ್ದು. ಎಸ್, ಸಿಎಂ ಸಿದ್ದರಾಮಯ್ಯ ಅವರು ಎನಿ ಮೂಮೆಂಟ್, ಯಾವಾಗ ಬೇಕಾದರೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಹೀಗಂತ ಫ್ರೀಡಮ್ ಟಿವಿ ಹೇಳಿದ್ದಲ್ಲ. BJP ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಮೈಸೂರಿನಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹದ್ದು. ಸಿದ್ದರಾಮಯ್ಯ ಅವರು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ರಣತಂತ್ರವನ್ನು ಯಾವ ರೀತಿಯಾಗಿ ಮಾಡಬೇಕು ಅದರಲ್ಲೂ ಕೂಡ ಅವರು ಎಕ್ಸ್ಪರ್ಟ್ ಇದ್ದಾರೆ. ತಮ್ಮ ಸಚಿವರನ್ನು ಮುಂದಿಟ್ಟುಕೊಂಡು ಹೇಗೆ ದಾಳವನ್ನು ಹುರುಳಿಸಬಹುದು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎಕ್ಸ್ಪರ್ಟ್ ಇದ್ದಾರೆ. ಆದರೆ ಮೂಡ ಹಗರಣ, ಈ ಒಂದು ಹಗರಣದ ತೀರ್ಪು ಬರುವಂತಹ ಮುನ್ನವೇ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡ್ತಾರೆ ಅಂತ ಹೇಳಿದ್ದು ನಾವಲ್ಲ, ಸ್ವತಃ BY ವಿಜಯೇಂದ್ರ ಅವರು ಈ ಮಾತನ್ನು ಹೇಳಿದ್ದು ಅವರು ಮೈಸೂರಿನಲ್ಲಿ. ಎಸ್, ಕೈ ಹಂಗಳದಲ್ಲಿ ಒಳ ಜಗಳ ತಾರಕಕ್ಕೇರಿದ ಬೆನ್ನಲ್ಲೇ BJP ರಾಜ್ಯಾಧ್ಯಕ್ಷರಿಂದ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯಾಗಿರುವಂತಹದ್ದು. ಆಂತರಿಕ ಕಚ್ಚಾಟವೇ ಕೈಗೆ ಕಂಟಕವೆಂದ ರಾಜ್ಯಾಧ್ಯಕ್ಷ ಸಿದ್ದರಾಮಯ್ಯ ಅಸಮರ್ಥ ಮುಖ್ಯಮಂತ್ರಿ ಎಂದು BY ವಿಜಯೇಂದ್ರ ಅವರು ಈಗ ಹೇಳಿರುವಂಥದ್ದು. ಎಸ್, ಕೈ ಅಂಗಳದಲ್ಲಿ ಈಗ ಒಳ ಜಗಳ ಸಿಕ್ಕಾಪಟ್ಟೆ ತಾರಕಕ್ಕೇರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿರುವಂತಹದ್ದು. ಆಂತರಿಕ ಕಚ್ಚಾಟವೇ ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವೆಂದು ಈಗ ವಿಜಯೇಂದ್ರ ಅವರು ಹೇಳಿರುವಂತಹದ್ದು. ಸಿದ್ದರಾಮಯ್ಯ ಒಬ್ಬ ಅಸಮರ್ಥ ಮುಖ್ಯಮಂತ್ರಿ, ಹೀಗಂತ ನಾವು ಹೇಳಿದ್ದಲ್ಲ, ಅದನ್ನೂ ಕೂಡ ವಿಜಯೇಂದ್ರ ಅವರೇ ಹೇಳಿದ್ದು ಈ ಮಾತನ್ನು.